ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ನಿಮ್ಮ ಪರ್ಸನ್ ಯಾರನ್ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗೆ ನಿಮ್ಮ ಕ್ರಶ್ ಫೀಲಿಂಗ್ಸ್ ಏನಿದೆ, ಕರೆಂಟ್ ಫೀಲಿಂಗ್ಸ್ ಅನ್ನುವಂಥದ್ದು ನೋಡೋಣ. ಹಾಗೆ ಇಲ್ಲಿ ನಿಮ್ಮ ಎನರ್ಜಿ ಹಾಗೂ ನಿಮ್ಮ ಪರ್ಸನ್ ಎನರ್ಜಿ ಏನು ಬರುತ್ತೆ, ಅವರ ಫೀಲಿಂಗ್ಸ್ ಏನಿದೆ ಅನ್ನುವಂತಹದ್ದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಈಗ ಇದು ನಿಮ್ಮ ಎನರ್ಜಿ ಬಗ್ಗೆ ಇದು ಈ ಕ್ಯಾಂಡಲ್ ಆಗಿದೆ. ಇದು ನಿಮ್ಮ ಪರ್ಸನ್ ಬಗ್ಗೆ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗೆ ನಿಮ್ಮ ಏಂಜಲನ್ನು ನೆನಪು ಮಾಡಿಕೊಂಡು ನಿಮ್ಮ ಪರ್ಸನ್, ನಿಮ್ಮ ಕ್ರಶ್ ಏನಿದ್ದಾರೆ ಅವರನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಯಾಕೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ, ಅಂದರೆ ಸ್ಟಕ್ ಆಗಿದ್ದಾರೆ ಅನ್ನುವಂತಹದ್ದು. ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇದೆ, ಆದರೆ ಬೇರೆಯವರು ಎಲ್ಲೋ ಒಂದು ರೀತಿ ಅವರಿಗೆ ಬಹಳಷ್ಟು ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಪ್ರೀತಿ ಬರದೇ ಇರುವ ಹಾಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಅಥವಾ ನೀವು ಅವರು ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹ ವಿಚಾರಗಳನ್ನು ಅವರ ಮನಸ್ಸಿಗೆ ಹೇಳ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮಗೆ ಖಂಡಿತವಾಗ್ಲೂ ಪ್ರೀತಿ ಇದೆ, ನೀವು ಕೂಡ ಅವರಾಗೆ ಕಾಲ್ ಮಾಡಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ಕೂಡ ಇದ್ದೀರಾ ಅನ್ನುವಂತಹದ್ದೇ ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಎನರ್ಜಿ ಕೂಡ ಹಾಗೆ ಇದೆ, ಅವರಾಗೆ ಕಾಲ್ ಮಾಡಲಿ, ಅವರಾಗೆ ಮೆಸೇಜ್ ಮಾಡಲಿ ಅನ್ನುವಂತಹದ್ದೇ ನಿಮ್ಮಲ್ಲಿದೆ. ನೀವು ಹೆಚ್ಚಾಗಿ ಅವರಿಂದ ದೂರ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ನಿಂದ ನೀವು ಕೂಡ ಎಲ್ಲೋ ಒಂದು ರೀತಿ ಅವರ ಮನಸ್ಸಿಗೆ ನೀವಾಗಿ ದೂರ ಹೋಗಿದ್ದೀರಾ ಅನ್ನುವ ಹಾಗೆ ನೀವು ಕೂಡ ಕಾಲ್ ಮಾಡಲಿಲ್ಲ, ಮೆಸೇಜ್ ಮಾಡಲಿಲ್ಲ, ಅಥವಾ ಮೊದಲು ನಿಮಗೆ ಅವರು ಕಾಲ್ ಮಾಡಿದಾಗ ನೀವಾಗಿ ಕಾಲ್ ಕಟ್ ಮಾಡಿರ್ಬೋದು. ಈ ರೀತಿಯೆಲ್ಲ ಆಗಿರುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಭಾಳಷ್ಟು ಅವರನ್ನು ನೆನೆಸ್ಕೊಂಡು ದುಃಖ ಪಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ಗೆ ಆದಷ್ಟು ಬೇಗ ನಿಮ್ಮ ಜೊತೆ ಬರಬೇಕು ಅನ್ನುವಂತಹದ್ದಿದೆ. ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಅವರಿಗೆ ಇದೆ, ಆದರೆ ನೀವು ಅವರಿಂದ ದೂರ ಇದ್ದೀರಾ, ಅಂದರೆ ನೀವು ಕಾಲ್ ಮಾಡಲಿ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಆ ರೀತಿ ಇಲ್ಲ ಅನ್ನುವಂತಹದ್ದೇ ತಿಳಿದು ಬರ್ತಾಯಿದೆ. ನೀವಾಗೆ ಕಾಲ್ ಮಾಡಲಿ ಅನ್ನುವಂಥದ್ದಿಲ್ಲ, ಅವರು ಕಾಲ್ ಮಾಡಿದರೂ ಕೂಡ ನೀವು ಅವರ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತೀರಾ ಅನ್ನುವಂತಹದ್ದು ಇದೆ. ಇಷ್ಟು ದಿನ ಭಾಳಷ್ಟು ನಿಮ್ಮ ಮನಸ್ಸಲ್ಲಿ ಕೆಲವೊಂದು ರೀತಿಯ ಗೊಂದಲಗಳಿತ್ತು, ಥರ್ಡ್ ಪಾರ್ಟಿ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿತ್ತು. ಹಾಗೆ ಬಹಳಷ್ಟು ಅವರ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ಪರ್ಸನ್ ಈಗ ಅವರು ಒಂಟಿಯಾಗಿದ್ದಾರೆ ಅನ್ನುವಂತಹದ್ದು ನಿಮ್ಮಿಂದ. ಈಗ ಅವರು ಥರ್ಡ್ ಪಾರ್ಟಿ ಜೊತೆ ಇಲ್ಲ, ಸಿಂಗಲ್ ಆಗಿ ಇದ್ದಾರೆ, ಯಾರ ಪ್ರೀತಿಯಲ್ಲೂ ಕೂಡ ಅವರು ಇಲ್ಲ. ನಿಮ್ಮ ಪ್ರೀತಿಯಲ್ಲಿಯೇ, ನಿಮ್ಮ ಪ್ರೀತಿಯ ನೆನಪುಗಳಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನೀವಾಗಿ ಕಾಲ್ ಮಾಡಲಿ ಅನ್ನುವಂತಹದ್ದು ಇದೆ, ಅಥವಾ ಅವರಾಗಿ ನೀವು ಕಾಲ್ ಮಾಡಲಿಲ್ಲ ಅಂದರೂ ಅವರಾಗಿ ಕಾಲ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಕಾಲ್ ಮಾಡಲಿ ಅನ್ನುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ಇಲ್ಲ, ಯಾಕಂದರೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಅವರಿಗೆ ಇದೆ. ಹಾಗೆ ಇನ್ನು 1 ವೀಕ್ ನಂತರ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಆಗುತ್ತೆ. ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ನಿಮಗೆ ಕಾಲ್ ಮಾಡ್ತಾರೆ, ಅವರ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ ಅನ್ನುವಂತಹದ್ದು. ಅವರನ್ನು ನೀವು ಮೀಟ್ ಮಾಡ್ತೀರಾ ಅನ್ನುವಂತಹ ತಿಳಿತಾ ಇದೆ. ನೀವು ಭಾಳಷ್ಟು ದೇವರನ್ನು ಪ್ರಾರ್ಥಿಸ್ತಾ ಇದ್ದೀರಾ ಅವರಿಗೋಸ್ಕರ, ಅವರಾಗೆ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಇಲ್ಲಿ ಧನಸು ರಾಶಿ, ಮೀನರಾಶಿ ಹಾಗೆ ಕುಂಭರಾಶಿಯವರು ಕೂಡ ಇದ್ದೀರಾ. ಮೇಷರಾಶಿ ಕೂಡ ಬರ್ತಾ ಇದೆ. ಹಾಗೆ ಲೆಟರ್ ನೋಡುವಂತಹದ್ದಾದರೆ ಪಿ ಅನ್ನುವಂತಹದ್ದಿದೆ, BH ಅನ್ನುವಂತಹದ್ದು ಕೂಡ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನೀವೇ ಹೆಚ್ಚಾಗಿ, ಅವ್ರಿಗಿಂತ ಹೆಚ್ಚು ನೀವೇ ನಿಮಗೆ ಹೆಚ್ಚಾದ ಪ್ರೀತಿ ಅವರ ಮೇಲೆ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಭಾಳಷ್ಟು ನೀವಾಗಿ ಪ್ರೀತಿಸ್ತಾ ಇದ್ದೀರಾ. ಹಾಗೆ ಅವರು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನೀವು ಪ್ರೇ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ. ಯಾಕಂದರೆ ನಿಮ್ಮನ್ನು ಬಿಟ್ಟು ಹೋಗಿದ್ರೂ ಕೂಡ ಅವರ ಮೇಲೆ ನಿಮಗೆ ಅತಿಯಾದ ಪ್ರೀತಿ ಇದೆ.
ನಿಮಗೆ ಎಷ್ಟೇ ದುಃಖವನ್ನು ಕೊಟ್ಟಿದ್ರೂ ಕೂಡ ಹೆಚ್ಚು ಪ್ರೀತಿ ಅನ್ನುವಂತಹದ್ದೇ ಅವರ ಮೇಲೆ ನೀವು ಇನ್ನೂ ತೋರಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದನ್ನು ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ, ಬಹಳಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ, ಒಂಟಿಯಾಗಿ ಇದ್ದಾರೆ. ಈಗ ಖಂಡಿತವಾಗ್ಲೂ ಬೇರೆಯವರ ಪ್ರೀತಿಯಲ್ಲಿ ಕನೆಕ್ಟ್ ಆಗಿದ್ರು ಕೂಡ ಅವರಿಂದ ದೂರ ಆಗಿದ್ದಾರೆ ನಿಮ್ಮ ಪರ್ಸನ್. ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮಗೂ ಕೂಡ ಅವರ ಜೊತೆಯಾಗಿ ಇರಬೇಕು ಅನ್ನುವಂಥದ್ದಿದೆ. ಅವರನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವು ಖಂಡಿತವಾಗ್ಲೂ ಇದ್ದೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಎನರ್ಜಿ, ನಿಮ್ಮ ಪ್ರೀತಿ ಅನ್ನುವಂತಹದ್ದು ತುಂಬಾ ಟ್ರೂ ಆಗಿದೆ ಅವರ ಮೇಲೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಅವರನ್ನು ಬಿಟ್ಟು ಬೇರೆಯವರ ಪ್ರೀತಿಯಲ್ಲಿ ಕೂಡ ನೀವು ಕನೆಕ್ಟ್ ಆಗಿದ್ರಾ ಅನ್ನುವಂತಹ ತಿಳಿತಾ ಇದೆ. ಕೆಲವೊಬ್ಬರು ನಿಮ್ಮ ಎನರ್ಜಿ ಬರ್ತಾ ಇರುವಂತಹದ್ದು, ಆದರೆ ಅವರ ಮೇಲೆ ನೀವು ಪ್ರೀತಿ ತುಂಬಾ ಇದೆ ನಿಮಗೆ. ಕೆಲವೊಮ್ಮೆ ಕೋಪದಿಂದ ಆ ರೀತಿ ಕೂಡ ಬೇರೆಯವ್ರ ಹತ್ರ ನೀವು ಅವರಿಗೆ ನಿಮ್ಮ ಪರ್ಸನ್ ಮನಸ್ಸಿಗೆ ನೋವಾಗೋ ರೀತಿ ನೀವು ಮಾಡಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಜನರಲ್ ರೀಡಿಂಗ್ ಇದು. ಅವರು ನಿಮ್ಮನ್ನು ನೋಯಿಸಿದ್ದಾರೆ ಅನ್ನೋ ಕಾರಣಕ್ಕೆ, ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋದರು ಅನ್ನೋ ಕಾರಣಕ್ಕೋಸ್ಕರ ನೀವು ಈ ರೀತಿ ಕೂಡ ಮಾಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಎನರ್ಜಿಯಲ್ಲಿ. ಅದೆಲ್ಲ ಕೂಡ ಅವರು ಬಹಳಷ್ಟು ನೆನಪಿಸ್ಕೊಂಡು ದುಃಖ ಪಡ್ತಾ ಇದ್ದಾರೆ. ಯಾವಾಗಲೂ ಕೂಡ ನೀವು ಅವರನ್ನೇ ಪ್ರೀತಿಸಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ ಅನ್ನುವಂತಹದ್ದು. ಎ ಕೂಡ ಇದೆ. ಲೆಟರ್ ನೋಡುವಂಥದ್ದಾದರೆ ಎ ಕೂಡ ಬರ್ತಾ ಇದೆ, ಸಿ ಕೂಡ ಇದೆ, ಇ ಕೂಡ ಇದೆ, ಎಫ್ ಕೂಡ ಇದೆ, ಡಬ್ಲ್ಯೂ ಕೂಡ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ ಅವರು ಯಾಕೆ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅವರು ಫೈನಾನ್ಷಿಯಲಿ ತುಂಬಾ ಚೆನ್ನಾಗೇ ಇದ್ದಾರೆ. ಈಗ ಅವರ ಸ್ಥಿತಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮೇಲೆ ನೀವು ಅವರು ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡ್ತೀರಾ ಇಲ್ವಾ ಅನ್ನುವಂತಹ ಕೆಲವೊಂದು ಗೊಂದಲ ಕೂಡ ಅವರ ಮನಸ್ಸಿನಲ್ಲಿದೆ. ಆ ಕಾರಣದಿಂದ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು. ಅಂದರೆ ಇನ್ನೂ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನೀವು ಬೇರೆಯವರ ಪ್ರೀತಿಯಲ್ಲಿ ಇದ್ದೀರೇನೋ ಅನ್ನುವಂತಹ ಮನಸ್ಥಿತಿ ಕೂಡ ಅವರಿಗೆ ಬಂದಿದೆ. ಅಂದರೆ ಅವರು ನಿಮ್ಮನ್ನು ಬಿಟ್ಟು ಹೋದ ನಂತರ ನೀವು ಬೇರೆಯವರನ್ನು ಪ್ರೀತಿಸಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಬೇರೆ ವ್ಯಕ್ತಿ ಇದ್ದಾರೆ ಅನ್ನುವಂತಹ ಮನಸ್ಥಿತಿ ಕೂಡ ಅವರಿಗೆ ಬಂದಿದೆ. ಆ ಕಾರಣದಿಂದಲೂ ಕೂಡ ಅವರು ಇನ್ನೂ ದೂರ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವಾಗೆ ನಿಮ್ಮಿಂದ ಯಾವುದಾದ್ರೂ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಸಿಗಲಿ ಅನ್ನುವಂಥದ್ದು, ಕಾಲ್ ಅಥವಾ ಮೆಸೇಜ್ ಯಾವುದಾದ್ರೂ ಒಂದು ರೀತಿ ಅವರಿಗೆ ನಿಮಗೆ ಅವರ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದು ತಿಳಿದು ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಓಕೆ, ಕಾರ್ಡ್ ಮೂಲಕ ನೋಡೋಣ ಏನು ಬರುತ್ತೆ ಅಂತ ಹೇಳಿಬಿಟ್ಟು. ಕಾರ್ಡ್ ಮೂಲಕ ನೋಡೋಣ ಏನು ಯಾಕೆ ನಿಮ್ಮ ಪರ್ಸನ್ ನಿಮಗೆ ಕಾಲ್ ಮಾಡಲಿಕ್ಕೆ ಇನ್ನೂ ಡಿಲೇ ಮಾಡ್ತಾ ಇದ್ದಾರೆ, ಅಥವಾ ಏನಿದೆ ಅವರ ಮನಸ್ಸಿನಲ್ಲಿ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಏನಿದೆ ಇಲ್ಲಿ ತುಂಬಾ ಗೊಂದಲಕ್ಕೆ ಒಳಗಾಗಿದ್ದಾರೆ. ಕನ್ಫ್ಯೂಷನ್ ಅನ್ನುವಂಥದ್ದು ಬಹಳಷ್ಟು ಇದೆ. ನಿಮ್ಮ ಪ್ರೀತಿ ಕೆಲವೊಬ್ಬರು ಇಲ್ಲಿ ಬೇರೆಯವರು ಕೂಡ ಅವರನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ನೀವು ಬೇರೆಯವರ ಪ್ರೀತಿಯಲ್ಲಿ ಕೂಡ ಕೆಲವೊಮ್ಮೆ ಬೇರೆಯವರನ್ನು ಇಷ್ಟಪಟ್ಟಿದ್ದೀರೇನೋ ಆ ಮನಸ್ಥಿತಿ ಕೂಡ ಅವರಲ್ಲಿ ಬಂದಿದೆ. ಅವರು ದೂರ ಆದ ನಂತರ ನಿಮ್ಮಿಂದ ದೂರ ಆದ ನಂತರ ನೀವು ಬೇರೆ ಪರ್ಸನನ್ನು ಇಷ್ಟಪಟ್ಟಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಬೇರೆ ವ್ಯಕ್ತಿ ಬಂದಿದ್ದಾರೇನೋ ಅಥವಾ ನಾನೇ ಇದೀನಾ ಅನ್ನುವಂತಹದ್ದು ಅವರಿಗೆ ಬಹಳಷ್ಟು ಗೊಂದಲಕ್ಕೆ ಈಡಾಗಿದ್ದಾರೆ. ಅಂದರೆ ಇಲ್ಲಿ ತುಂಬಾ ಕೆಲವೊಂದು ತಿಂಗಳುಗಳೇ ಆಗಿದೆ, 6 ಮಂತ್ ಮೇಲೆ ಆಗಿದೆ ನೀವು ನೋ ಕಾಂಟ್ಯಾಕ್ಟ್ ಆಗಿ. ಕೆಲವೊಬ್ಬರು 1 ಮಂತ್ ಆಗಿದೆ, 1 ಇಯರ್ ಮೇಲಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದ ಅವರು ಬಹಳಷ್ಟು ಚಿಂತಿಸ್ತಾ ಇದ್ದಾರೆ.
ಅಂದರೆ ನಿಮಗೆ ಕಾಲ್ ಮಾಡಬೇಕಾ ಬೇಡವಾ ಅನ್ನುವಂತಹ ದುಃಖದಲ್ಲಿ ಅವರು ಇದ್ದಾರೆ. ಬಹಳಷ್ಟು ಅವರು ಚಿಂತೆಗೆ ಒಳಗಾಗಿದ್ದಾರೆ ಅನ್ನುವಂತಹ ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಜೊತೆನೇ ಇರಬೇಕು ಅನ್ನುವಂತಹದ್ದೇ ಇದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ವ್ಯಕ್ತಿ ಇದ್ದಾರೇನೋ ಅನ್ನುವಂತಹದ್ದು ಅವರಿಗೆ ಆ ರೀತಿ ಅನ್ನಿಸ್ತಾ ಇದೆ. ಆ ಕಾರಣದಿಂದ ಅವರು ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ನೆನಪಿನಲ್ಲಿ ಭಾಳಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಅವರ ಜೀವನ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೆ ಮೊದಲು ನಿಮ್ಮ ಜೊತೆ ಯಾವುದೇ ಮನಸ್ತಾಪಗಳಿದ್ದರೂ ಅದೆಲ್ಲವನ್ನು ಮರೆತುಬಿಟ್ಟು ನಿಮ್ಮ ಜೊತೆ ಆಗಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ. ಆದರೆ ನಿಮ್ಮ ಹೃದಯದಲ್ಲಿ ಬೇರೆಯವರು ಎಂಟ್ರಿ ಆಗಿದ್ದಾರೇನೋ ಅನ್ನುವಂತಹ ಗೊಂದಲದಿಂದ ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಿಂದಲೇ ಯಾವುದಾದ್ರೂ ಒಂದು ರೀತಿ ಅವರಿಗೆ ನಿಮ್ಮ ಕಡೆಯಿಂದನೇ ನಿಮಗೆ ನೀವು ಪ್ರೀತಿಸ್ತಾ ಇದ್ದೀರಾ ಅವರನ್ನು ಅನ್ನುವಂತಹದ್ದು ತಿಳಿಬೇಕು ಅನ್ನೋ ಕಾರಣದಿಂದಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ನೀವು ಅವರನ್ನು ಬಿಟ್ಟೋಗಿದ್ದೀರೇನೋ ಅನ್ನುವಂತಹ ದುಃಖದಲ್ಲಿ ಅವರು ನಿಮ್ಮಿಂದ ದೂರ ಇದ್ದಾರೆ. ಅಂದರೆ ಕೆಲವೊಬ್ಬರು ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಬೇರೆಯವರು ಅವರ ಮನಸ್ಸಿಗೆ ನಿಮ್ಮ ಬಗ್ಗೆ ನೀವು ಬೇರೆಯವರನ್ನು ಇಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಕಾರಣದಿಂದಲೂ ಕೂಡ ಅವರು ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂತಹದ್ದು. ನಿಮಗೋಸ್ಕರ ನೀವಾಗಿ ಅವರನ್ನು ಮತ್ತೆ ಭೇಟಿ ಆಗಲಿ ಅನ್ನುವಂತಹದ್ದೇ ಅವರು ಕಾಯ್ತಾ ಇದ್ದಾರೆ. ನಿಮ್ಮ ಮೇಲೆ ಖಂಡಿತವಾಗಲೂ ಅವರಿಗೆ ತುಂಬಾ ಪ್ರೀತಿ ಇದೆ, ಮೊದಲಿನಕ್ಕಿಂತ ಹೆಚ್ಚಾಗಿಯೇ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮ್ಮ ಜೊತೆ ಬಹಳಷ್ಟು ಸಂತೋಷವಾಗಿರಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ. ಆದರೆ ನಿಮ್ಮ ಜೊತೆ ಸಂತೋಷದಿಂದ ಕಳೆದಂತಹ ದಿನವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಜೊತೆ ಹಾಗೂ ಫ್ರೆಂಡ್ಸ್ ಮೂಲಕ ನೀವು ಪರಿಚಯ ಆಗಿದ್ರ, ಪ್ರೀತಿ ಅನ್ನುವಂತಹದ್ದು ಶುರುವಾಗಿತ್ತು ನಿಮಗೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗಾಗಿ ಅವರ ಹತ್ರ ಕೂಡ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ನೀವು ಬೇರೆಯವರನ್ನು ಪ್ರೀತಿಸ್ತಾ ಇದ್ದೀರೋ ಇಲ್ವೋ ಇದೆಲ್ಲ ವಿಚಾರಗಳನ್ನು ಅವರು ತಿಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಮೊದಲಿನ ದಿನಗಳನ್ನು ಬಹಳಷ್ಟು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರು ಆ ದಿನಗಳನ್ನು ಅವರ ಫ್ರೆಂಡ್ಸ್ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಅವರಿಗೆ ಫ್ರೆಂಡ್ಸ್ ಆಗಿದ್ದಾರೆ, ತುಂಬಾ ಕ್ಲೋಸ್ ಆಗಿ ಇದ್ದಾರೆ ಅನ್ನುವಂತಹ ತಿಳಿತಿದೆ. ಅವ್ರ ಹತ್ರ ನಿಮ್ಮ ಜೊತೆ ಸುಂದರವಾಗಿ ಕಳೆದಂಥ ದಿನಗಳ ಬಗ್ಗೆ ಬಹಳಷ್ಟು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರ ಜೊತೆ ಇರುವಾಗೆಲ್ಲ ನಿಮ್ಮ ಬಗ್ಗೆ ಹೆಚ್ಚಾಗಿ ಶೇರ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಯಾವತ್ತೂ ಕೂಡ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇಲ್ಲ. ಯಾವಾಗಲೂ ನೀವು ಅವರ ಜೊತೆನೇ ಇರಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ. ಹಾಗೆ ಫೈನಾನ್ಷಿಯಲಿ ತುಂಬ ಫಿಟ್ಟಾಗಿ ಇರುವಂತಹವರಾಗಿದ್ದಾರೆ. ಉತ್ತಮ ಜೀವನವನ್ನು ನಿಮ್ಮ ಜೊತೆ ನಡೆಸಲಿಕ್ಕೆ ಬೇಕಾದಂತಹ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಉತ್ತಮ ಮಟ್ಟದಲ್ಲಿ ಅವರ ಜೀವನ ಸಾಗ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚು ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಮೊದಲು ಅಷ್ಟು ಇರಲಿಲ್ಲ ಅಂದರೂ ಕೂಡ ಈಗ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಹಾಗಾಗಿ ನೀವು ಅವರಿಗೆ ನೀವು ಪ್ರೀತಿಸಿದಂತಹ ಪ್ರೀತಿಯ ನೆನಪು ಬಹಳಷ್ಟು ಕಾಡ್ತಾ ಇದೆ. ಈಗ ಒಂಟಿಯಾಗಿದ್ದಾರೆ, ಬಹಳಷ್ಟು ಒಂಟಿ ಅನ್ನಿಸ್ತಾ ಇದೆ ಅವರಿಗೆ. ಮೊದಲು ನೀವು ಫ್ರೆಂಡ್ಸ್ ಜೊತೆಯೆಲ್ಲ ಬಹಳಷ್ಟು ಸುಂದರವಾದ ಕ್ಷಣಗಳನ್ನು ಕಳೆದಿದ್ರ. ಅದರ ಬಗ್ಗೆ ಅವರು ಫ್ರೆಂಡ್ಸನ್ನು ಮೀಟ್ ಮಾಡಿದಾಗೆಲ್ಲ ಅದರ ಬಗ್ಗೆ ಹೇಳಿಕೊಂಡು ಬಹಳಷ್ಟು ದುಃಖ ಪಡ್ತಾ ಇದ್ದಾರೆ. ಆ ಕ್ಷಣಗಳನ್ನು ದಿನಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಹಾಗೆ ದುಃಖ ಅನ್ನುವಂತಹದ್ದು ಕಾಡ್ತಾ ಇದೆ. ಎಲ್ಲವೂ ಇದೆ ಅವರ ಜೀವನದಲ್ಲಿ, ಆದರೂ ಕೂಡ ನೀವಿಲ್ಲದೆ ಬಹಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ. ಬೇಸರ ಅನ್ನುವಂತಹದ್ದು ಅವರಿಗೆ ಕಾಡ್ತಾ ಇದೆ. ಒಂಟಿತನ ಅನ್ನುವಂತಹದ್ದು ಅವರಿಗೆ ಬಹಳಷ್ಟು ಒಂಟಿತನ ಅನ್ನುವಂತಹದ್ದೇ ಅವರಿಗೆ ಕಾಡ್ತಾ ಇದೆ. ಆದಷ್ಟು ಬೇಗ ನೀವು ಅವರ ಜೊತೆ ಆಗಬೇಕು ಅನ್ನುವಂತಹ ಕನಸು ಕಾಣ್ತಾ ಇದ್ದಾರೆ. ನಿಮ್ಮ ಕನಸಿನಲ್ಲೇ ಇದ್ದಾರೆ. ನಿಮ್ಮ ಪ್ರೀತಿಯನ್ನು ಮತ್ತೆ ಆರಂಭಿಸಬೇಕು ಅನ್ನುವಂತಹದ್ದು, ನಿಮ್ಮ ಜೊತೆ ಮೊದಲಿನ ಹಾಗೆ ಉತ್ತಮ ಪ್ರೀತಿಯನ್ನು ಆರಂಭಿಸಬೇಕು ಅನ್ನುವಂತಹದ್ದಿದೆ. ಹಾಗೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಬೇಕು, ಸಂತೋಷವಾಗಿ ಇರಬೇಕು ಅನ್ನುವಂತಹ ಕನಸಿನಲ್ಲಿ ಪ್ರತಿ ಕ್ಷಣವೂ ಅವರು ಕಳೀತಾ ಇದ್ದಾರೆ. ಹೆಚ್ಚಾಗಿ ನಿಮ್ಮ ನೆನಪಿನಲ್ಲೇ ಸಮಯವನ್ನು ಕಳೀತಾ ಇದ್ದಾರೆ. ಹಾಗೆ ಸಮಯವನ್ನು ವ್ಯರ್ಥ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ನೆನಪು ಅವರಿಗೆ ಸದಾ ಕಾಡ್ತಿದೆ. ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಜೊತೆ ಉತ್ತಮ ರೀತಿಯಲ್ಲಿ ಪ್ರೀತಿಯ ಜೀವನವನ್ನು ನಡೆಸುವುದರ ಬಗ್ಗೆ ಅವರು ಹೆಚ್ಚು ಪ್ಲಾನ್ ಮಾಡ್ತಾ ಇದ್ದಾರೆ.
ಅನ್ನುವಂಥದ್ದು ಆ ವಿಚಾರವಾಗಿ ಹೆಚ್ಚಾಗಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಹೆಚ್ಚಾಗಿ ಅವರು ಯಾವಾಗಲೂ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಒಂಟಿಯಾಗಿರುವಾಗ ಹಾಗೆ ಫ್ರೀ ಟೈಮ್ ಸಿಗುವಾಗೆಲ್ಲ ನಿಮ್ಮ ಬಗ್ಗೆಯೇ ಅವರು ಯೋಚಿಸ್ತಾ ಇರ್ತಾರೆ. ನಿಮ್ಮ ಪ್ರೀತಿಯನ್ನು ಮತ್ತೆ ಆರಂಭಿಸಬೇಕು, ನಿಮ್ಮ ಜೊತೆ ಉತ್ತಮ ಪ್ರೀತಿಯನ್ನು ಆರಂಭಿಸಿ ನಿಮ್ಮಿಬ್ಬರ ಪ್ರೀತಿಯನ್ನು ತುಂಬಾ ಸುಂದರವಾಗಿಸ್ಕೊಳ್ಬೇಕು ಅನ್ನುವಂತಹ ಡ್ರೀಮಲ್ಲೇ ಅವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.